ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. In terms of secant A, write all other trigonometric ratios in terms of secant A. So first ನಾನು hint ಕೊಡ್ತೀನಿ students. I give the hint. ನಾವೇನ್ ಮಾಡ್ಬೇಕೀಗ secant A ನ ಯಾವ್ದಕ್ಕೆ ಕನೆಕ್ಟ್ ಮಾಡಬೇಕು? secant ನ ಯಾವ್ದಕ್ಕೆ ಕನೆಕ್ಟ್ ಮಾಡಬೇಕು? all other ಅಂದ್ರೆ ಯಾರ್ಯಾರು ಉಳ್ಕೊಂತು? ಸೈನ್, ಕಾಸ್, ಟ್ಯಾನ್, ಕಾಟ್, ಕೋ, ಸೀಕೆಂಟ್. ಕರೆಕ್ಟಾ? ಈ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಸೀಕೆಂಟ್ ನ ಡೈರೆಕ್ಟ್ ಆಗಿ ಯಾರಿಗೆ ಕನೆಕ್ಟ್ ಮಾಡಬಹುದು? ಕಾಸ. ಯಾಕೆ? ಸೀಕೆಂಟ್ ಎ ಇಂಟು ಕಾಸ್ ಎ ಇಸ್ ಈಕ್ವಲ್ ಟು 1. ವಿ ನೋ ದಟ್, ರೈಟ್? ಡೈರೆಕ್ಟ್ ಕನೆಕ್ಷನ್ ಅಂಡರ್ಲೈನ್ ಮಾಡ್ತಿದ್ದೀನಿ. ಲಾಸ್ಟ್ ಪ್ರಾಬ್ಲಮ್ ಅಲ್ಲೂ ಅಂಡರ್ಲೈನ್ ಮಾಡಿದ್ದಾರೆ. ನಪ್ಕ ಇದೆಯಾ? ಸೈನ್ಗೆ ಕೊಸಿಕೆಂಟ್ ಅಂಡರ್ಲೈನ್ ಮಾಡಿದೆ. ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಎ. ಸೊ ಇಲ್ಲಿ ಕನೆಕ್ಟ್ ಮಾಡ್ಬೋದಾ? ಈಗ ಸ್ಟೂಡೆಂಟ್ಸ್ ಟ್ಯಾನ್ ಸಿಕ್ತಿದ್ದಂಗೆ ಕಾಟ್ ಸಿಕ್ಬಿಡತ್ತಾ? ಸೀಕೆಂಟ್ ಇಂದ ಕಾಟ್ ಡೈರೆಕ್ಟ್ ಆಗಿ ಹೋಗಕ್ತಿಲ್ಲ. ಸೊ ಸೀಕೆಂಟ್ ಹೋಗಿ ಟ್ಯಾನ್ ಹೋಗಿ ಕಾಟ್ ಹೋಗ್ತಿದೀವಿ. ಟ್ಯಾನ್ ಅಂದ್ರೆ ಏನು? ಸೈನ್ ಬೈ ಕಾಸ್. ಅದ್ರಲ್ಲಿ ಕಾಸ್ ಗೊತ್ತಿರತ್ತೆ. ಸೊ ಈ ಟ್ಯಾನ್ ಕಾಸ್ ಯೂಸ್ ಮಾಡಿಕೊಂಡು ಕ್ಯಾನ್ ವಿ ಫೈಂಡ್ ಸೈನ್? ಇನ್ ಸೈನ್ ಸಿಕ್ಬಿಟ್ರೆ ಯಾರು ಸಿಗ್ತಾರೆ ನಮ್ಗೆ? ಕೊಸಿಕೆಂಟ್. ಕರೆಕ್ಟಾ? ಯಾಕೆ ದೇ ಆರ್ ರೆಸಿಪ್ರೋಕಲ್ ಟು ಈಚ್ ಅದರ್. ಇಲ್ಲ ನೀವು ಒಂದ್ ಕೆಲಸ ಮಾಡ್ಬೋದು, ಟ್ಯಾನ್ ಇಲ್ದೇನು ಕಾಸ್ ಗೊತ್ತಿರೋದ್ರಿಂದ ಸೈನ್ ಹೋಗ್ಬೋದು. ಬಿಕಾಸ್ ಆರ್ ದೀಸ್ ಟು ಲಿಂಕ್ಡ್? ಇಲ್ಲಿ ಏನು ಅಂದ್ರೆ ಲಿಂಕ್ ಮಾಡ್ತಾ ಹೋಗ್ತಾ ಇದೀವಿ. ನೆಟ್ವರ್ಕಿಂಗ್ ಅಂತಾರಲ್ಲ. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಬೇಕಾದ್ರೆ ನೀವ್ ಯಾರನ್ನ ಫಾಲೋ ಮಾಡಿ ಅವ್ರ ಫಾಲೋವರ್ಸ್ ನ ನಿಂಗೆ ಸಜೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಇದು ಹಂಗೆ ಚೈನ್ ಹೆಂಗ್ ಬೇಕೋ ಬಿಲ್ಡ್ ಮಾಡಬಹುದು ಸ್ಟೂಡೆಂಟ್ಸ್. ನೀವು ಕಾಸ್ ಇಂದ ಸೈನ್ಗೂ ಹೋಗ್ಬೋದು, ಕಾಸ್ ಇಂದ ಟ್ಯಾನ್ ಹೋಗಕ್ ಸೈನ್ ಹೆಲ್ಪ್ ಬೇಕೇ ಬೇಕು. ಕರೆಕ್ಟಾ? ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್? ಐಡೆಂಟಿಟೀಸ್ ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗುತ್ತೆ. ವಿಚ್ ಒನ್ ಯು ಕ್ಯಾನ್ ಡೈರೆಕ್ಟ್ಲಿ ಟೇಕ್ ಹೆಲ್ಪ್? ಮಿನಿಮಮ್ ಇಬ್ರು ಇದ್ದೇ ಇದಾರೆ. ಬೇಕಾದ್ರೆ ನೀವು ಇಲ್ಲಿ ಸೀಕೆಂಟ್ ಬದಲು ಯಾವ್ದಾದ್ರು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಬರೀರಿ. when you write one trigonometric ratio here, how many trigonometric ratio will you write here? 5. Directly ಇವರು ಇಬ್ರು ಕನೆಕ್ಟ್ ಆಗೇ ಆಗ್ತಾರೆ. That's the beauty of trigonometric identities. ಬಟ್ ಅಲ್ಲಿ ಮತ್ ಲಿಂಕ್ ಮಾಡ್ಬೇಕಾದ್ರೆ ಇಟ್ ಡಿಪೆಂಡ್ಸ್. ಅರ್ಥ ಆಗ್ತಿದೆ ಅಲ್ವಾ ನಾನು ಹೇಳ್ತಾ ಇರೋದು? ಸಿ sometimes what happens is that students, ನಾವ್ ಯಾವ್ದೋ ಒಂದ್ ಜಾಗಕ್ಕೆ ಹೋಗ್ಬೇಕು, ನಡ್ಕೊಂಡು ಹೋಗ್ಬೋದು, ಬೈಕಲ್ಲೂ ಹೋಗ್ಬೋದು. ಯಾವ್ದು ಸರಿ? ಎರಡೂ ಸರಿ ಇರ್ಬೋದು. ಒಂದೊಂದ್ಸಲಿ ಡೈರೆಕ್ಟ್ ಆಗಿ ಹೋಗಕ್ಕಾಗಲ್ಲ, ಒಂಚೂರು ನಡ್ಕೊಂಡು ಹೋಗ್ತೀನಿ, ಆಮೇಲೆ ಬೈಕಲ್ಲಿ ಹೋಗ್ತೀನಿ. ಅದು ಆಗತ್ತಲ್ವಾ? ದಟ್ ಈಸ್ ಆಲ್ಸೋ ಪಾಸಿಬಲ್ ಹಿಯರ್. ಸೊ ಯು ಶುಡ್ ಮೆಮೊರೈಸ್. ಹೌದು, ತಕ್ಷಣ ನಾನು ನಿಮ್ ಮೆಮೊರೈಸ್ ಮಾಡಿ ಅಂದ್ರೆ ಇವತ್ತೇ ಎಲ್ಲ ಮೆಮೊರೈಸ್ ಆಗದೆ ಇರಬಹುದು. ವಾಟ್ ಯು ಡೂ, ಯು ರೈಟ್ ಇಟ್ ಇನ್ ಒನ್ ಸಪರೇಟ್ ಶೀಟ್ ಆಫ್ ಪೇಪರ್ ನೀಟ್ಲಿ. ಪ್ರಾಕ್ಟಿಸ್ ಹ್ಯಾಸ್ ಮೆನಿ ಟೈಮ್ಸ್ ಆಸ್ ಪಾಸಿಬಲ್. ಸ್ವಲ್ಪ ಜೋರಾಗಿ ಓದಿ. ಜೋರಾಗಿ ಅಂದ್ರೆ ನಿಮ್ಮ ವಾಯ್ಸ್ ನಿಮಗೆ ಕೇಳಿಸ್ಬೇಕು. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಅವಾಗ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಟ್ ಆಗುತ್ತೆ. ದಟ್ ಈಸ್ ಇಂಪಾರ್ಟೆಂಟ್. ಶಾಲ್ ವಿ ಕ್ವಿಕ್ಲಿ ಸ್ಟಾರ್ಟ್? ರೆಡಿ ಎವ್ರಿವನ್? ಒನ್ ಬೈ ಒನ್ ಹೋಗ್ತಾ ಹೋಗೋಣ. ಫಸ್ಟ್ ಸೊಲ್ಯೂಷನ್, ವಿ ನೋ ದಟ್ secant A into cos A is equal to 1. ಗೊತ್ತಿದೆಯಾ? ಇದು ಐಡೆಂಟಿಟಿ ಬರ್ತಿದ್ದೀರಾ? ಸೊ ಡೈರೆಕ್ಟ್ ಆಗಿ ಸ್ಟೂಡೆಂಟ್ಸ್, ವಾಟ್ ಇಸ್ cos A? 1 by secant A. ಬಂತ ಒಂದು ಆನ್ಸರ್? ಈ ತರ ಎಷ್ಟು ಆನ್ಸರ್ ಬರ್ಬೇಕು ನಮ್ಗೆ? 5 ಆನ್ಸರ್ ಬರಬೇಕು. 5ರಲ್ಲೇ ಒಂದು ಆನ್ಸರ್ ಬಂತು ಅಂದ್ರೆ 20% we have done with the problem. ಆಕ್ಚುಲಿ ಇವಾಗ ಸೈನ್ಗೂ ಹುಡುಕ್ಬೋದಾ? ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ 1 ಇಂದ ಸೈನು ಹುಡುಕ್ಬೋದು. ಬಟ್ ಲೆಟ್ ಅಸ್ ನಾಟ್ ವರಿ ಅಬೌಟ್ ಇಟ್. ಈಗ ಸೀಕೆಂಟ್ ಗೆ ಮತ್ತೆ ಇನ್ನೊಂದು ನೆಕ್ಸ್ಟ್ ವಿ ನೋ ದಟ್ ಹೌ ಸೀಕೆಂಟ್ ಇಸ್ ಕನೆಕ್ಟೆಡ್ ವಿತ್ ಟ್ಯಾನ್. ಹೌ ಇಟ್ ಇಸ್ ಕನೆಕ್ಟೆಡ್? 1 plus tan square A is equal to secant square A. So what is tan square A? Secant square A minus 1. So what is tan A? Root of secant square A minus 1.
ಏನೋ ಡೌಟ್ ಇದೆಯಾ? ನೋಡಿ, ಒಬ್ಬ ಟೀಚರ್ ಏನಾದ್ರು ಡೌಟ್ ಇದೆಯಾ ಅಂದಾಗ ಇಟ್ಸ್ ಅ ಬೇಸಿಕ್ ಡ್ಯೂಟಿ ಫಾರ್ ದ ಸ್ಟೂಡೆಂಟ್ಸ್ ಟು ರೆಸ್ಪಾಂಡ್. ಆಯ್ತಾ? ಮಾನ ಮರ್ಯಾದೆಯಿಂದ ಇಲ್ಲಿ ಬಂದು ನಿಂತಿಲ್ಲ ನಾನು. ಸುಮ್ಮನೆ ಅರ್ಥ ಆಯ್ತಾ ಅಂತ ಕೇಳಿದಾಗ ಇಟ್ಸ್ ಅ ಬೇಸಿಕ್ ಡ್ಯೂಟಿ. ಫರ್ಗೆಟ್ ವೆದರ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಆರ್ ನಾಟ್. ಎವ್ರಿ ಒನ್ ಐ ಆಮ್ ಟೆಲಿಂಗ್ ಯು. ಐ ಆಮ್ ಇಂಡಿವಿಜುವಲಿ ಐ ಲಾಸ್ಟ್ ಸಮ್ಟೈಮ್ಸ್. ಒಂದು ಕೇಳಿದಾಗ ಕಮೆಂಟ್ ಮಾಡಿ ಫೀಡ್ಬ್ಯಾಕ್ ಕೊಡಬೇಕು, ನೋ ಡೌಟ್. ಆರ್ ಅಗೈನ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್. ಸುಮ್ಮನೆ ಕೂತಿರೋದಲ್ಲ. See, one education andre students, it's not that only you are learning math or science. You should learn discipline. You should define your character. Ivattu just on college alli, nam college alli one event neditu first years ge. Yen gotta? It was a task for the students that was given. Hogbuttu teachers agli, friends agli, yarara campus alli, you should sell something and come. ಆಯ್ತು, ಸೇಲ್ ಮಾಡ್ಬೇಕು. ಏನ್ ಸೇಲ್ ಮಾಡೋದು? ಸಮ್ ಆಫ್ ದ ಸ್ಟೂಡೆಂಟ್ಸ್ ವಾಟ್ ದೇ ಡಿಡ್, ಸ್ಟೇಷನರಿಗೆ ಹೋದ್ರು, ದೇ ಟುಕ್ ಸಮ್ ಐಟಮ್ಸ್ ವಿತ್ ದೇರ್ ಮನಿ. ದೇ ಸೆಡ್, ಸರ್ ರೆಡ್ ಪೆನ್ ತಗೊಂಡಿದೀವಿ ಸರ್, ತಗೊಳ್ಳಿ ಸರ್ ಅಂತ ಕೇಳಿದ್ರು. ಅಂದ್ರೆ ನಮಗ್ ಗೊತ್ತು ಈ ತರ ಇವೆಂಟ್ಸ್ ಮಾಡ್ತಾರೆ ಅಂತಂದ್ರೆ ಟು ಕನೆಕ್ಟ್, ಸೋಷಲೈಸ್ ಆಗತ್ತೆ. ಸೋಷಲೈಸ್ ಅಂದ್ರೆ ಏನ್ ಹೇಳಿ? ಇಂಟ್ರಾಕ್ಷನ್ಸ್ ಬೆಳಿಬೇಕು. ಅಂದ್ರೆ ಪರಿಚಯ ಇಲ್ಲದೇ ಇರೋ ವ್ಯಕ್ತಿ ಹತ್ರನೂ ನಾವು ನಾಳೆ ಮಾತಾಡ್ಬೇಕಾಗತ್ತೆ. ಸ್ಟೂಡೆಂಟ್ಸ್, ನಿಮ್ಗೆ ಪರಿಚಯ ಇರೋ ವ್ಯಕ್ತಿ ಹತ್ರನೇ ಮಾತಾಡಕ್ ಆಗ್ತಾ ಇಲ್ಲ ಅಂದಾಗ how can you talk to a person who is not nowhere connected to you? I'm not telling go make a friendship with the strangers. No. Tomorrow once you go for college, you will meet the strangers. Then only they become friends, correct? Yarara first a friend adra stranger agake munche first strangers taane. The way we build the interaction matters. I mean, ಇನ್ನೊಬ್ಬ ಚೆನ್ನಾಗಿ ತಗೊಂಡ್ಬಂದಿದ್ದ. ಏನ್ ಗೊತ್ತಾ? ಪಾನಿಪುರಿ ತಗೊಂಡ್ಬಂದ್ಬಿಟ್ಟಿದ್ದ. Seriously, I'm telling you, to our department, sir, ಪಾನಿಪುರಿ ತಂದಿದ್ದೀನಿ, take it sir, 30 rupees. ಅಂದ್ರೆ the way they are trying to connect, that is important. ಈಗ ನಾನು ಏನೋ ಒಂದು ಮಾತಾಡ್ಬೇಕಾದ್ರೆ ಕೇಳಿದೆ, ಏನೋ ಅರ್ಥ ಆಯ್ತಾ? ಸಿಂಪ್ಲಿ ನೀವು ನಾನು ಬರ್ದಿರೋದೆಲ್ಲ ನೀವು ಬರ್ಕೊಂಡ್ರೆ ನಾನು ಬೇಕಾದ್ರೆ ಚಾಲೆಂಜ್ ಮಾಡಿ ಹೇಳ್ತೀನಿ. ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗನ ಹತ್ರ ಇವೆಲ್ಲ ನಾನು ಬರ್ಸ್ತೀನಿ. ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗನ ಹತ್ರ ಇವೆಲ್ಲ ನಾನು ಬರ್ಸ್ತೀನಿ. ಆದ್ರೆ ಅವ್ನಿಗೆ ಅರ್ಥ ಆಗಲ್ಲ. ಆದ್ರೆ ನಿಮ್ಗೆ ಅರ್ಥ ಆಗ್ತಿದೆ ಅಂದ್ರೆ ಏನು? ಯು ಆರ್ thinking and you are writing. If you are simply copying whatever I am writing here, what is the difference between a first standard student and you? ಯಾಕೆ ಸುಮ್ಮನೆ ಬರ್ಕೋತೀರಾ? ಆಯ್ತು, ಬರ್ಕೋತಿದ್ದೀರಾ, ಮನೆಗೆ ಹೋಗಿ ನಿಜವಾಗ್ಲೂ ಓದ್ತೀರಾ? ಚಾನ್ಸೇ ಇಲ್ಲ. Few people I am telling you, okay, ಓದ್ತಾ ಇದ್ದೀರಾ, but it's not up to them. So when a person is standing here, respect. ರೆಸ್ಪೆಕ್ಟ್ ಅಂದ್ರೆ ಏನೋ ಬಂದ್ಬಿಟ್ಟು ನಿಂಗೆ ಸಲ್ಯೂಟ್ ಹೊಡಿಯೋದನ್ನ, ನಾಟ್ ಟಾಕಿಂಗ್ ಅಬೌಟ್ ದಟ್ ರೆಸ್ಪೆಕ್ಟ್. ಅಥವಾ ಗುಡ್ ಮಾರ್ನಿಂಗ್, ಗುಡ್ ನೈಟ್ ಮಾಡೋದು, ನೋ, ದಟ್ ಈಸ್ ನಾಟ್. ಅಫ್ಕೋರ್ಸ್ ದಟ್ ಈಸ್ ಆಲ್ಸೋ ಅನದರ್ ವೇ ಆಫ್ ರೆಸ್ಪೆಕ್ಟ್. ಒಬ್ರಿಗೆ ಅರ್ಥ ಆಯ್ತಾ ಅಂತ ನಾವು ಕೇಳಿದಾಗ ಸುಮ್ಮನಿದ್ರೆ ಹೆಂಗ್ ಅನ್ಸ್ಬೇಕು? ಯು ಜಸ್ಟ್ ಇಮ್ಯಾಜಿನ್, ನೀವು ನಮ್ಮ ಮನೆಗೆ ಬರ್ತೀರಾ, ನಾನು ನಿನ್ ಮಾತಾಡ್ಸಲ್ಲ, ಸುಮ್ಮನೆ ನನ್ನ ಪಡಿಗೆ ನಾನು ಕೂತಿದ್ರೆ ಹೆಂಗ್ ಅನ್ಸ್ಬೇಕು? ಕ್ಲಾಸ್ ಅಲ್ಲಿ ಇಲ್ಲಿ ಲವ್ಲಿ ಆಗಿ 15 ಜನದ ಮೇಲೆ ಇಲ್ಲ, ಒಂದು ಟೀಚರ್ ಒಬ್ರು ಮಾತಾಡ್ತಾ ಇದಾರೆ ಅಂದ್ರೆ ಯು ಶುಡ್ ಫೀಲ್ ಅಪ್ರಿಶಿಯೇಟ್. ಏನಾದ್ರೂ ಒಂದು ಸಣ್ಣದ್ ಕೇಳ್ತಾರೆ, ಯು ಶುಡ್ ಓಪನ್ ಯರ್ ಮೌತ್. ಸುಮ್ಮನೆ ತರ ಆಟಿಟ್ಯೂಡ್ ತೋರಿಸಿದ್ರೆ ನಾನ್ ಹೇಳಲ್ಲ, ಸ್ಟ್ರಾಂಗ್ ಆಗಿ ಕಲ್ ತರ ಕೂತ್ಕೊಂಡ್ಬಿಡ. ಓಕೆ, ಕಾಸ್ ಥೀಟಾ tan theta you have written as seconds. Is it done? So still how many trigonometric ratios left? 3. ಯಾವ್ದು? sin, cot, cos. ಕರೆಕ್ಟಾ? ಅಲ್ಲ, sin, cosecant, cot. Which is directly easy from this. tan ಸಿಕ್ತಿದ್ದಂಗೆ ಏನ್ ಮಾಡ್ಬೋದು? We know that cot A ಏನು ಸ್ಟೂಡೆಂಟ್ಸ್? 1/tan A na? That is known. So definitely what we can write? Cot A is equal to 1 divided by tan A ಅಂದ್ರೆ ಏನು? Root of secant square A minus 1. So did you get one more ratio? So we are left with only 2 ratios. Which 2 ratios? Sin and cosecant. ಈಗ ನೋಡಿ ಸಕ್ಕದಾಗಿ ಉಳ್ಕೊಂಡಿದೆ ಸ್ಟೂಡೆಂಟ್ಸ್ ನಮಗೆ ಸೈನ್ ಮತ್ತೆ ಕೊಸಿಕೆಂಟ್. ಇಬ್ರಲ್ಲಿ ಒಬ್ರು ಸಿಕ್ಕಿದ್ರು ಸಾಕ. ಯಾಕೆ? ಸೈನ್ ಅನ್ ಕರೆದ್ರೆ ಕೊಸಿಕೆಂಟ್ ಬರ್ತಾನೆ, ಅಥವಾ ಕೊಸಿಕೆಂಟ್ ಕರೆದ್ರೆ ಸೈನ್ ಬರ್ತಾನೆ, ಬಿಕಾಸ್ ದೇ ಆರ್ ರೆಸಿಪ್ರೋಕಲ್ ಟು ಈಚ್ ಅದರ್, ಕರೆಕ್ಟ್? But which is easy to call? It's up to you. But what I'm telling you is,
ಟ್ಯಾನ್ ಗೊತ್ತಿದೆ, ಕಾಸ್ ಗೊತ್ತಿದೆ, ಸೊ ಸೈನ್ ಹುಡುಕ್ಬೋದಾ? ಆರ್ ಫ್ರಮ್ ಕಾಸ್ ಕ್ಯಾನ್ ಯು ಡೈರೆಕ್ಟ್ಲಿ ಡಯಲ್ ಸೈನ್? ಇದೊಂಥರ ಹೆಂಗೆ ಅಂದ್ರೆ ನಾನು ಸೈಡ್ ಡೆಲ್ಲಿಗೆ ಹೋಗ್ಬೇಕು, ಸೈನ್ ನ ಡೆಲ್ಲಿ ಅನ್ಕೊಳ್ಳೋಣ, ನಾನೇನ್ ಮಾಡ್ಬೋದು, ಡೈರೆಕ್ಟ್ ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಫ್ಲೈಟ್ ಹೋಗ್ಬೋದು, ಇಲ್ಲ ಬ್ಯಾಂಗ್ಳೂರಿಂದ ಮುಂಬೈಗೆ ಹೋಗಿ ಮುಂಬೈಯಿಂದ ಡೆಲ್ಲಿಗೆ ಹೋಗ್ಲೇಬೇಕು. ಫ್ಲೈಟ್ ಚೇಂಜ್ ಮಾಡ್ತಿರೋ, ಡೈರೆಕ್ಟ್ ಫ್ಲೈಟ್ ತಗೋತಿರೋ, ಅದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಬಿಟ್ಟಿದ್ದು, ನಾವು ಕ್ರಿಯೇಟ್ ಮಾಡಕ್ಕಾಗಲ್ಲ. You cannot create the flights. It is already created. How many trigonometric identities we have learned? 7. ಆ 7 ಅಲ್ಲಿ ನೀವು ಹೆಂಗ್ ಕನೆಕ್ಟ್ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು. ಸೊ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಕ್ ಟ್ರೈ ಮಾಡೋಣ ಅಥವಾ ಟ್ಯಾನ್ ಯೂಸ್ ಮಾಡ್ಕೊಳ್ಳೋಣ. ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಸ್ಕ್ವೇರ್ ಮಾಡಿ ಆಡ್ ಮಾಡಬೇಕು. ಇಟ್ ಮೈಟ್ ಟೇಕ್ ಅ ಬಿಟ್ ಎಕ್ಸ್ಟ್ರಾ ಟೈಮ್. ಸೊ ವಾಟ್ ವಿಲ್ ಡು, ಇಂಡೈರೆಕ್ಟ್ ಫ್ಲೈಟ್ ಇಸ್ ಎ ಬೆಟರ್ ಚಾಯ್ಸ್. ಹೌ ಶಲ್ ವಿ ಟ್ರೈ? ಓಕೆ, ವಿ ನೋ ದಟ್. ಮತ್ ಬರೀತಾ ಇದೀವಿ ನೋಡಿ, ವಿ ನೋ ದಟ್. What is tan A? It is sin A by cos A. Correct? Sin A by cos A. ನಂಗೆ ಏನ್ ಬೇಕಾಗಿರೋದು? sin A ಬೇಕು. ಸೊ sin A ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾನು? cos A ಮತ್ತೆ tan A ಮಲ್ಟಿಪ್ಲೈ ಮಾಡ್ಬೇಕಾ? ಈ ಪ್ರಾಬ್ಲಮ್ ಅಲ್ಲಿ cos A ಅಂದ್ರೆ ಗೊತ್ತು ನಮ್ಗೆ. ಏನು cos A ಅಂದ್ರೆ 1 by secant A. tan A ಅಂದ್ರೇನು ಗೊತ್ತು. Is it secant square A minus 1? ಎರಡು ಮಿಕ್ಸ್ ಮಾಡಿ ಬರೀರಿ ಸ್ಟೂಡೆಂಟ್ಸ್. What is sin A? Root of secant square A minus 1 divided by secant A. Sin A is equal to root of secant square A minus 1 divided by secant A. ಕರೆಕ್ಟಾ? ಇನ್ನೊಬ್ಬ ಈಸಿ. ಮತ್ತೆ ವಿ ನೋ ದಟ್. ಯಾರು ಗೊತ್ತು? ಕೊಸಿಕೆಂಟ್ ಎ ಅಂದ್ರೆ ಏನು? ಇಟ್ ಈಸ್ ದ ರೆಸಿಪ್ರೋಕಲ್ ಆಫ್ ಸೈನ್. ಸೊ ಸೈನ್ ಸಿಕ್ಕಿರೋದ್ರಿಂದ ಕೊಸಿಕೆಂಟ್ ಎ ಏನಾಗ್ತಾರೆ? ರೆಸಿಪ್ರೋಕಲ್ ತಗೊಳ್ಳಿ ಸ್ಟೂಡೆಂಟ್ಸ್. ವಾಟ್ ಇಸ್ ದ ರೆಸಿಪ್ರೋಕಲ್? ಸೀಕೆಂಟ್ ಎ ಡಿವೈಡೆಡ್ ಬೈ ರೂಟ್ ಆಫ್ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ 1 ಇಸ್ ಕೊಸಿಕೆಂಟ್ ಎ. ಸೊ ರೈಟ್ ಹ್ಯಾಂಡ್ ಸೈಡ್ ಅಬ್ಸರ್ವ್ ಮಾಡಿ, ಎಲ್ಲಾ ಕಡೆ ಸೀಕೆಂಟ್ ಇದೆಯಾ? ಎಲ್ಲಾ ಕಡೆ ಸೀಕೆಂಟ್ ಇದೆ. ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಏನಿತ್ತು? ರೈಟ್ ಹ್ಯಾಂಡ್ ಸೈಡ್ ಎಲ್ಲ ಸೈನ್ ಇತ್ತು. ಸೊ ಈಗ ನೀವು ಮನೆಗೆ ಹೋಗ್ಬಿಟ್ಟು ಎಲ್ಲ ಟ್ಯಾನ್ಗೂ ಬರಿಬಹುದು, ಎಲ್ಲ ಕಾಟ್ಗೂ ಬರಿಬಹುದು, ಎಲ್ಲ ಕೊಸಿಕೆಂಟ್ಗೂ ಬರಿಬಹುದು, ಎಲ್ಲ ಕಾಸ್. Any trigonometric ratios you can start connecting it. That is the power of trigonometric identities. But usually ಏನ್ ಗೊತ್ತಾ, ಒಂದೊಂದ್ಸಲಿ ಎಕ್ಸಾಮ್ ಅಲ್ಲಿ ಈ ತರ ಕ್ವಶನ್ ಕೇಳ್ತಾರೆ, ರೈಟ್ ಆಲ್ ಅದರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇನ್ ಟರ್ಮ್ಸ್ ಆಫ್ ಅಂತ. ಒಂದೊಂದ್ಸಲಿ ಏನ್ ಮಾಡ್ತಾರೆ, ಯಾವ್ದಾದ್ರು ಎರಡನ್ನ ಮಾತ್ರ ಬರೀರಿ ಅಂತಾರೆ. ಅವಾಗ್ಲೂ ಬರೀಬೋದಾ? ಇರೋದು 5 ಜನ ಆಟಕ್ಕೆ, 5 ಜನದಲ್ಲಿ ಯಾವ್ದೋ ಒಂದು ಎರಡನ್ನ ಬರೀರಿ ಅಂತಾರೆ. ಕ್ಯಾನ್ ಯು ಡೂ ದಟ್? ಸಿ, ವೆನ್ ಐ ಆಮ್ ಕೇಪಬಲ್ ಆಫ್ ರೈಟಿಂಗ್ ಆಲ್ ದ 5 and if they ask any 2, it is easy for us, right?